ಆಮೇಲೆ ಈ ಡಾಕ್ಟ್ರ್ ಯಾಕೆ ಅಂತ ನಾನು ಹೇಳ್ತೀನಿ. ಹಾಂ, ಇದು ನನ್ನ ಕಾಲೇಜ್ ದಿನಗಳಿಂದ ಸುಮ್ಮನೆ ಈ ನಾವು ರಂಗಾಯಣ ಕ್ಯಾಂಪಸ್ಸಲ್ಲಿ ಹಿಂಗೆಲ್ಲ ಓಡಾಡ್ತಾ ಇರ್ಬೇಕಾದ್ರೆ ಎಲ್ಲ ಸುಮ್ಮನೆ ಮುಂದೆ ಯಾರು ನಿಮ್ಮ ಹೆಸರು? ನಮ್ಮ ಹೆಸರು ಡಾಕ್ಟರ್ ನಾಗಭೂಷಣ್ ಅಂತ. ನೀವು ಇಂಜಿನಿಯರಿಂಗ್ ಅಲ್ವಾ ಓದ್ತಾರಲ್ಲ? ಹೌದು, ನಾನು ಆ್ಯಕ್ಚುಲಿ ಡಿಗ್ರಿ ಮಾಡಿ ನಾನೊಂದು PhD ಥೀಸಿಸ್ ಮಾಡಿದ್ದೆ, ಆಮೇಲೆ ಈ ಥರ ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ ಅಂತ ಸುಮ್ಮನೆ ಈ ಥರದ್ದು ಏನೋ ಒಂದು ಸುಮ್ಮನೆ ಗೊತ್ತಲ್ಲ ಅವಾಗೆಲ್ಲ ಹುಡುಗಾಟಿಗೆ ಅಲ್ವಾ ಈ ಥರ ಸುಮ್ಮನೆ ಬಿಡ್ತಾ ಇದ್ದೆ. ಏನು ಥೀಸಿಸ್ ಮಾಡಿದ್ರಿ ಅಂತ, ಏನು ಹೇಳೋದು ಅಂತ ಸುಮ್ಮನೆ ದಕ್ಷಿಣ ಭಾರತದ ಜಾನಪದ ಕಲೆಗಳು ಮತ್ತು ಒಂದು ಅವಲೋಕನ ಈ ಥರದ್ದೇನೋ ಒಂದು ಹೇಳ್ಬಿಡೋದು. ಏನು ಗೊತ್ತಾಗುತ್ತೆ? ನೀವು ಥೀಸಿಸ್ ಥರನೇ ಇದೆಯಲ್ಲ ಟೈಟ್ಲ್, ಹುಡುಕಿನ ಯಾರು ಬಂದೇನು ಚೆಕ್ ಮಾಡಲ್ಲ, ಯಾರೇನು ಚೆಕ್ ಮಾಡಲ್ಲ, ಇದ್ರು ಇರ್ಬೋದೇನೋ ಅಂತ ಈ ಥರದ್ದೇನೋ ಸುಮ್ಮನೆ ಹಿಂಗೆ ಈ ಥರದ್ದೆಲ್ಲ ಹೇಳ್ಕೊಂಡು ಆಡ್ತಾ ಇದ್ದೆ ಆವಾಗ ಸುಮ್ಮನೆ. ಬಟ್ ಅದೇನು ಜಾಸ್ತಿ ಇಂಪ್ಯಾಕ್ಟ್ ಆಗಿಲ್ಲ. ಬಟ್ ಇಲ್ಲೂ ಅಷ್ಟೇ, ಇಲ್ಲಿ ಸೊ ಇದು ನಮ್ಮದು KEB ಅಂತ ನಮ್ಮದು ಯೂಟ್ಯೂಬ್ ಚಾನಲ್ ಇತ್ತು. ಹೌದು, ಕರೆಕ್ಟ್. ಬಿಕಾಸ್ ನಾಗಭೂಷಣ್ ಫಸ್ಟ್ ಶುರು ಮಾಡಿದ್ದೆ ಯೂಟ್ಯೂಬ್ ಚಾನಲ್. ಅದ್ಭುತವಾಗಿ ಸ್ಕ್ರಿಪ್ಟ್ ಬರಿತಾ ಇದ್ರು, ಅದ್ಭುತವಾಗಿ ಶೂಟ್ ಮಾಡ್ತಾ ಇದ್ರು. ದೊಡ್ಡ ಲಕ್ಷಗಟ್ಟಲೆ ವ್ಯೂಸ್ ಬೇರೆ ಆಗ್ಬಿಟ್ಟಿದೆ ಅವಾಗ. ಹೌದು, ನಾವು ನನ್ನ ಗೆಳೆಯ ಪೂರ್ಣ, ನಮ್ಮ ಮಾದೇವ, ರಾಹುಲ್, ನಮ್ಮ ಶಶಾಂಕು, ಹೌದು, ಡೈರೆಕ್ಟರ್ ಎಲ್ಲ ನಾವೆಲ್ಲ ಒಂದೇ ಗ್ರೂಪ್ ಒಟ್ಟಿಗೆ ಬಂದಿದ್ದು. ಸೊ ನಾವೆಲ್ಲ ಸೇರ್ಕೊಂಡು ಅದೊಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ವಿ. ಸೊ ಅದರಲ್ಲಿ ನಂದು ಡಾಕ್ಟರ್ ಅಂತ, ನಾನು ಸೈಕ್ಯಾಟ್ರಿಸ್ಟು, ನಾನು ಬೇರೆಯವ್ರಿಗೆ ನಿಮಗೆ ಸೋಷಿಯಲ್ ಮೀಡಿಯಾ ಕಾಯಿಲೆ ಇದೆ, ಅದಿದೆ, ಈ ಥರದ್ದು ಇದೆ ಅಂತ ಅಲ್ಲಿ ನಾನು ಪವನ್ ಅವ್ರದ್ದೊಂದು ಎಪಿಸೋಡ್ ಮಾಡಿದ್ದೆ, ಪವನ್ ಕುಮಾರ್, ಲೂಸಿಯಾ ಪವನ್ ಕುಮಾರ್ ಅವ್ರದ್ದು ಎಪಿಸೋಡ್ ಮಾಡಿದ್ದೆ. ಆವಾಗ ಸೊ ಇವು ಡಾಕ್ಟ್ರು ಸೊ ಎಲ್ಲ ಯಾವಾಗ ಹೆಂಗಂದ್ರೆ ಇಂಡಸ್ಟ್ರಿಯಲ್ಲೆಲ್ಲ ಅವಾಗೆಲ್ಲ ಡಾಕ್ಟ್ರೇ ಏನು ಡಾಕ್ಟ್ರೇ ಈ ಥರದ್ದು ಮಾತಾಡೋಕ್ಕೆ ಶುರು ಮಾಡಿದ್ರು. ಸೊ ಹಂಗೆ ಡಾಕ್ಟ್ರು